ನಾವು ಕರ್ನಾಟಕದ ಸುಪ್ರಸಿದ್ಧ ಸಸ್ಯ ಕ್ಷೇತ್ರ ಕಪ್ಪತ್ತಗುಡ್ಡದ ಶ್ರೀ ನಂದಿವೇರಿ ಸಂಸ್ಥಾನ ಮಠದ ಹಿಂದಿನ ಭಾಗದಲ್ಲಿದ್ದೇವೆ. ಅದು ವಿಶೇಷವಾಗಿ ನಾವು ಬಂಗಾರದ ಹಳ್ಳದಲ್ಲಿದ್ದೇವೆ. ಇವತ್ತು ಗದಗಿನಿಂದ ಕೇಲಿ ಸಂಸ್ಥೆಯ ಔಷಧೀಯ ಮಹಾವಿದ್ಯಾಲಯದ ಔಷಧಿ ವಿಜ್ಞಾನಗಳ ಮಹಾವಿದ್ಯಾಲಯದ ಎಲ್ಲ ವಿದ್ಯಾರ್ಥಿನಿಯರು ನಮ್ಮ ಕಪ್ಪತ್ತಗುಡ್ಡದ ವೀಕ್ಷಣೆಗೆ ಬಂದಿದ್ದಾರೆ. ಕಪ್ಪತ್ತಗುಡ್ಡದ ವೀಕ್ಷಣೆ, ಕಪ್ಪತ್ತಗುಡ್ಡದ ಪ್ರದಕ್ಷಿಣೆಯ ಮೂಲಕವಾಗಿ ಕಪ್ಪತ್ತಗುಡ್ಡದ ಸಸ್ಯ ವೈವಿಧ್ಯತೆಯನ್ನು ಅವರು ಅರ್ಥೈಸಿಕೊಳ್ಬೇಕಂತ ಇವತ್ತು ಇಲ್ಲಿ ಬಂದಿದ್ದಾರೆ. ಅವರಿಗೆ ಕಪ್ಪತ್ತಗುಡ್ಡದ ಸಸ್ಯ ವೈವಿಧ್ಯತೆಯ ಜೊತೆಗೆ ಇಲ್ಲಿ ಆಗಿರುವಂಥ ನೆಲ ಜಲ ಸಂರಕ್ಷಣೆಯ ಮತ್ತು ಮಣ್ಣಿನ ಸಂರಕ್ಷಣೆಯ ಯಶೋಗಾಥೆಯನ್ನು ತಿಳಿಸ್ಕೊಡ್ಲಾಗ್ತದೆ. ಈ ವಿಡಿಯೋ ನೋಡ್ತಕ್ಕಂಥ ತಾವು ಕೂಡ ಕಪ್ಪತ್ತಗುಡ್ಡಕ್ಕೆ ಬರ್ರಿ ಅಂತ ಹಾರೈಸಿ ನನ್ನ ಮಾತು ಮುಗಿಸ್ತೀನಿ. GPS में कई रिफ्लेक्ट हुआ ನಾವಾಡುವ ನುಡಿಯೇ ಕನ್ನಡ ನುಡಿ, ಚಿನ್ನದ ನುಡಿ, ಸಿರಿಗನ್ನಡ ನುಡಿ. ನಾವಿರುವ ತಾಣವೇ ಗಂಧದ ಗುಡಿ, ಅಂದದ ಗುಡಿ. ಯಾಕೆ ಕರ್ಕೊಂಡ್ಬಂದಿನಂದ್ರ ಇಲ್ಲೇ ಸಿಗುವಂತ ಸ್ವಾಭಾವಿಕವಾಗಿ ಸಿಗುವಂತ ಕಲ್ಲುಗಳನ್ನ ಇಲ್ಲೇ ಕೌಶಲ್ಯದಿಂದ ಬಳಸಿ ಲೆಸ್ ಲಗೇಜ್, ಲೆಸ್ ಮೇಂಟೆನೆನ್ಸ್, ಲೆಸ್ ಎಕ್ಸ್ಪೆನ್ಸ್, ಲೆಸ್ ಮೇಂಟೆನೆನ್ಸ್. ಇದು ನೀರು ನಿಲ್ಲಿಸ್ತದೆ. ಇಲ್ಲಿ ಮಳೆ ನಾವು ಎಲ್ಲಿ ಹೋಗಂತೀವಿ, ಮಳೆ ನೀರು ನಾವು ಎಲ್ಲಿ ಹೋಗಂತೀವಿ ಅಲ್ಲಿ ಹೋಗುತ್ತಲ್ಲ, ನನಗೆ ಎಲ್ಲಿ ಮನಸ್ಸಿಗೆ ಅಲ್ಲಿ ಹೋಗಬಾರ್ದು. ನಮ್ಮ ಬ್ಯಾನರ್ ಮಾತ್ರ ತರಿಸ್ಬೋದು. ಒಂದು 1000 ಒಣಕಲ್ಲು ಪರಿಸದವು. ಇದ್ರ ಉದ್ದೇಶ ಏನಂದ್ರ ಮಳೆಯಿಂದ ಬಿದ್ದ ನೀರು ಇಲ್ಲಿ ನಿಂತು ಹೋಗ್ಬೇಕದ. ನೀವು ನಿಮ್ಮ ಹೊರಕ್ಕೆ ಹೋಗ್ರಿ, ನೀವು ಸ್ವಲ್ಪ ಅಂದ್ರೆ ಮಣ್ಣು ನೀರು ನೆಲ ಜಲ್ದಿ ಸ್ವಲ್ಪ ಆಸಕ್ತಿ ಬೆಳೆಸ್ಕೊಡ್ರಿ. ಅಲ್ಲೇ ಸಿಗುವಂತ ಹಿಂಗೆ ಒಡ್ಡು ಹಾಕಿದ್ರು, ಒಡ್ಡಿದ್ದ ಹೊಲ ಬಡ್ಡಿ ಸಾಲ ಎರಡು ಒಂದ ಅಂತ, ಒಡ್ಡು ಇಲ್ಲದ ಹೊಲ ಗೊಡ್ಡೆಮ್ಮಿ ಎರಡು ಒಂದ ಅಂತ. ಗೊಡ್ಡೆಮ್ಮಿ ಕಟ್ಟಿ ಏನು ಆಗೋದೈತೆ? ಆಗ ಹೊಲ ಐತಿ, ಹೊಲಕ್ಕೆ ಒಡ್ಡೆ ಇಲ್ಲಂದ್ರ ಅದಕ್ಕೆ ಇಷ್ಟು ನಾವು ಇಲ್ಲೇ ಒಣ ಕಲ್ಲಿನ ಪರಿಸಿ ಲೆಸ್ ಎಕ್ಸ್ಪೆನ್ಸ್, ಲೆಸ್ ಮೇಂಟೆನೆನ್ಸ್. ಇದಕ್ಕೆ ನಾವು ಬಹಳ ಖರ್ಚು ಮಾಡಿಲ್ಲ. ಇಲ್ಲೇ ಇರುವಂಥ ಕಲ್ಲನ್ನು ಹಿಂಗೆ ಹೊಂದಿಸಿವಿ. ಸ್ವಲ್ಪ ಅದರ ಚಾಣಾಕ್ಷತೆ ಅದ. ಉದ್ದೇಶ ಏನು? ನೀರು ನಿಂತು ಹೋಗ್ಬೇಕು. ಉದ್ದೇಶ ಏನು? ನಿಮ್ಮ ಹೊಲದಾಗ ಮಳೆ ಬೀಳ್ತದಲ್ಲ, ಮಳೆಯಿಂದ ಬಿದ್ದಂಥ ನೀರು ನೀವೆಲ್ಲಿ ಹೋಗಂತೀರಿ ಅಲ್ಲಿ ಹೋಗ್ಬೇಕೇ ವಿನಃ ತನಗೆ ಎಲ್ಲಿ ಬಂತು ಅಲ್ಲಿ ಹೋಗಬಾರ್ದು. ಏನು ಮಾಡ್ತದ? ತನ್ನ ಮನಸ್ಸಿಗೆ ಬಂದು ಅಲ್ಲಿ ಹೋಗ್ಬಿಡ್ತದ. ಬರೇ ನೀರಷ್ಟೇ ಹೋಗೋದಿಲ್ಲ, ಮಣ್ಣು ಕೊಚ್ಕೊಂಡು ಹೋಗುತ್ತೆ. ಮಣ್ಣು ಕೊಚ್ಕೊಂಡು ಹೋಗಬಾರ್ದು. ಮಣ್ಣಂದ್ರ ರೈತನ ಕಣ್ಣಿದ್ದಂಗೆ, ಮಣ್ಣಂದ್ರ ನಾಡಿನ ಪುಣ್ಯ ಇದ್ದಂಗೆ. ಹೊಲ್ದಾನ ಮಣ್ಣು ಹೋಯ್ತಂದ್ರ ದೇಹದ ಮೇಲೆ ಒಂದು ಹುಣ್ಣು ಆದಂಗೆ, ನಾಡಿನ ಪುಣ್ಯನ ಹೋದಂಗೆ. ಅದಕ್ಕೆ ಮಣ್ಣು ಹೋಗಬಾರ್ದು, ನೀರು ನಿಲ್ಬೇಕು ಅನ್ನುವಂಥ ಕಾರಣಕ್ಕಾಗಿ ಇಂಥವು 1000 ಮಾಡಿಸಿವಿ. ಮತ್ತು ಇವಕ್ಕೆಲ್ಲ ನಂಬರ್ ಅದಾವೆ. ನಾವು ನಂಬರ್ ಯಾಕೆ ಹಾಕ್ಸಿವಿ ಅಂದ್ರೆ ತಿಪ್ಪಿಗೆ ಹಾಕಿದ್ರು ತಪ್ಪದ ಲೆಕ್ಕ ಬರೀಬೇಕಂತ ಕನ್ನಡದ ಗಾದೆ ಮಾತದ. ಪ್ರತಿಯೊಂದಕ್ಕೂ ಲೆಕ್ಕ ಇರ್ಬೇಕು. ಅದಕ್ಕೆ ಇಲ್ಲಿ ನಾವು ಲೆಕ್ಕ ಇಟ್ಟಿದ್ದೇವೆ. ಯಾರೂ ಒಂದು ಕಲ್ಲು ಮುಟ್ಲಿಕ್ಕೆ ಅವಕಾಶ ಇಲ್ಲ, ಆಸ್ಪದ ಇಲ್ಲ. ಹಾಗಾಗಿ ನೀವೇನು ಬಂದಿರಲ್ಲ, ನೀವು ನಿಮ್ಮ ಹೊಲದಾಗ ಇಂಥ ಮಾಡಿಸಿ ಹೊಲಕ್ಕೆ ಒಡ್ಡು ಹಾಕ್ಸಿರಿ. ಆನೆತ್ತರ ಬರುವ ನೀರನ್ನು ಗೆಣೆತ್ತರ ಮಾಡಿ ಕಳಿಸುವಂಥ ವ್ಯವಸ್ಥೆ ಮಾಡಿದ್ರೆ ಆ ಒಡ್ಡಿಗೆ ನೀರು ಬಂದು ನಿಂತು. ಈಗಂತೂ ಈ ವರ್ಷ ಭಾಳ ಚಲೋ ಮಳೆ ಆಗ್ಯದ. ಎಲ್ಲರೂ ಹೆಸರು ಬಿತ್ತ್ಯಾದ. ಹೆಸರು ಹೊಲಕ್ಕೆ ಹೋಗ್ರಿ, ಹೆಸರು ಕಾಯಿ ತಿನ್ರಿ, ಹಕ್ಕರಿಕೆ ತಿನ್ರಿ. ಇಂಥ ನೆಲಮೂಲ ಆಹಾರವನ್ನು ನಾವು ಸೇವನೆ ಮಾಡೋದ್ರಿಂದ ನಿಮ್ಗೆ ಯಾವ ಜಡ್ಡು ಬರಂಗಿಲ್ಲ ಮತ್ತು ನಿಮ್ಮ ಆರೋಗ್ಯನೂ ಚೆನ್ನಾಗಿರ್ತದೆ. ನೋಡ್ರಿ, ನನಗೆ ದಾರಿ ಬಿಡ್ರಿ, ಮುಂದೆ ದಾರಿ ಬಿಡ್ರಿ, ಸರಿ ಬಿಡ್ರಿ, ನನಗೆ ದಾರಿ ಬಿಡ್ರಿ ಪ್ಲೀಸ್. ಮುಂದಿರ್ಬೇಕು, ಅಜ್ಜ ಬಿಟ್ಟು ಹೋಗಿಲ್ಲ. ನಾವಾಡುವ ನುಡಿಯೇ ಕನ್ನಡ ನುಡಿ,
ನಾವಿರುವ ತಾಣವೇ ಗಂಧದ ಗುಡಿ, ಅಂದದ ಗುಡಿ, ಗಂಧದ ಗುಡಿ. There are two types of trees are here. It is a non-commercial tree, not commercial tree. ಕನ್ನಡದಲ್ಲಿ ಏನಂತಾರ, ವಾಣಿಜ್ಯೀಕರಣದ ಸಸಿಗಳು ಬೇರೆ, ವಾಣಿಜ್ಯೇತರ ಸಸಿಗಳು ಬೇರೆ. ಇದು ವಾಣಿಜ್ಯೇತರ ಸಸಿ. ಯಾರು ಹಚ್ಚೋದಿಲ್ಲ ರೈತರು. ಯಾಕ? ರೈತರು ರೊಕ್ಕ ಬೇಕು. ಬಟ್ ಇದು ಆಕ್ಸಿಜನ್ ಕೊಡುವಂಥ ಮರ. ಆಲ, ಹತ್ತಿ, ಅರಳಿ 3 ಕನ್ನಡ ಶಬ್ದಗಳು ಅಲ್ಲ. ಅದ್ರಾಗ ಯಾವ್ದಿದು ನೀವು ಹೇಳ್ರಿ. ಆಲ, ಹತ್ತಿ, ಅರಳಿ ಹೌದಲ್ಲ? ಅದ್ರಾಗ ಯಾವ್ದಿದು? ಈ ಕಡೆ ಮುಂದಕ್ಕೆ ಬರ್ರಿ. ಹಂಗ ಇದು ಯಾವ್ದು? ಆಲ, ಹತ್ತಿ, ಅರಳಿ ಯಾವ್ದು ಹೇಳ್ರಿ. ಹತ್ತಿ ಹಣ್ಣು ಇರ್ತಾವ ಬಡ್ಡಾಗ. ಇದು ಹಣ್ಣೇನು ಇಲ್ಲ, ಹತ್ತಿ ಅಲ್ಲ. ಆಲ, ಅರಳಿ ಅದ್ರಾಗ ಯಾವುದು? ಬುದ್ಧನಿಗೆ ಜ್ಞಾನೋದಯ ಆದಂಥ ಅಶ್ವತ್ಥ ಮರ ಅಂತಿದೆ. ಇದು ಅದು ಅರಳಿ ಮರ. ಯಾರು ಹಚ್ಚೋದಿಲ್ಲ ಇದು. ಯಾಕೆ ಹಚ್ಚೋದಿಲ್ಲ ಅಂದ್ರೆ ಇದು ಸುಖ ಕೊಡೋದಿಲ್ಲ ಮನುಷ್ಯನಿಗೆ. ಜೀವ ಹಗ್ಗಾಗ್ಯದ, ಜೀವನ ತುಟ್ಟಾಗ್ಯದ. ಜೀವ ಹಗ್ಗಾಗ್ಯದ, ಜೀವನ ತುಟ್ಟಾಗ್ಯದ. ಜೀವನ ಮಾಡೋ ಕಷ್ಟ ಆಗ್ಯದ. ಆದ್ರೆ ಇಂತಹ ಸಸಿಗಳನ್ನು ನಾವು ಮರೆತಿದ್ದಕ್ಕಾಗಿ ಪ್ರಕೃತಿ ನಮಗೆ ಶಿಕ್ಷೆ ಕೊಡ್ತಾ ಇದೆ. ಇನ್ನು ಕೆಲವೇ ದಿವಸಗಳಲ್ಲಿ ಆಕ್ಸಿಜನ್ ಮಾಸ್ಕ್ ಹಾಕೊಂಡು ನಾವು ಸಿಟಿಯಾಗಿ ಅಡ್ಡಾಡುವಂಥ ಕಾಲ ಬಂದದ್ದು. ಈಗಾಗಲೇ ಸಕ್ಕರೆ, ಚಿಮ್ನಿ ಹಣ್ಣೆ ರೇಷನ್ದ ಬಂದವಲ್ಲ. ಆನಂತರ ಈಗ ಅಕ್ಕಿ ಅವೆಲ್ಲ ರೇಷನ್ದ ಬರ್ತಾವಲ್ಲ. ಮುಂದೊಂದು ಕಾಲ ಬರ್ತದೆ ಆಕ್ಸಿಜನ್ನು ಕೂಡ ರೇಷನ್ದ ಕೊಡ್ತಾವ. ಯಾಕಂದ್ರೆ ಗಿಡ ಮರಗಳನ್ನು ಕಡ್ದು ನಾವು ಪ್ರಗತಿ ಮಾಡಕ್ ಹೊಂಟೀವಿ. ಇದು ಪ್ರಗತಿ ಅಲ್ಲ. ಪ್ಲೀಸ್ ಸಿಯರ್, ಇದು ಪ್ರಗತಿ ಅಲ್ಲ, ಇದು ವಿಗತಿ. ನಾವು ಕೆಳಮಟ್ಟಕ್ಕೆ ಹೋಗ್ತಾ ಇದೀವಿ. ವಿದ್ಯೆ ಬಂತು, ವಿನಯ ಹೋಯ್ತು. ಬುದ್ಧಿ ಬಂತು, ಶ್ರದ್ಧೆ ಹೋಯ್ತು. ಶ್ರದ್ಧೆ ಬಂತು, ವಿವೇಚನೆ ಹೋಯ್ತು. ಸಂಸ್ಕೃತಿ ಬಂತು, ಸಮಾಧಾನ ಹೋಯ್ತು. ಶರೀರ ಸ್ವಾಸ್ಥ್ಯ ಬಂತು, ಚಿತ್ತ ಸ್ವಾಸ್ಥ್ಯ ಹೋಯ್ತು. ದೀರ್ಘಾಯುಷ್ಯ ಬಂತು, ಜೀವನ ಸ್ವಾರಸ್ಯ ಹೋಯ್ತು. ಮಾತು ಬಂತು, ಕೃತಿ ಹೋಯ್ತು. ಜಾತಿ ಬಂತು, ಪ್ರೀತಿ ಹೋಯ್ತು. ಬೋಧನೆ ಬಂತು, ಸಾಧನೆ ಹೋಯ್ತು. ಸಿದ್ಧೇಯ ಪುರಾಣಕ್ಕೆ ಬಂದ ಸ್ವತಂತ್ರದೇರ ಸಿದ್ದೇಶ್ವರ ಹೋದ. ಸಿದ್ಧೇಯ ಪುರಾಣಿಕರ ವಚನ ಇದೆ. ಹೀಗಾಗಿ ನಮ್ಮ ಶಿಕ್ಷಣ ಪದ್ಧತಿನೂ ನಮ್ಮನ್ನು ಕೆಳಮಟ್ಟಕ್ಕೆ ಹೋಯ್ತಾ ಇದೆ. ನಮ್ಮ ವ್ಯವಸ್ಥೆನೂ ಕೂಡ ನಮ್ಮನ್ನು ಕೆಳಮಟ್ಟಕ್ಕೆ ಹೋಯ್ತಾ ಇದೆ. ಇವತ್ತು ನೀವೇನು ಕಪ್ಪತ್ತಗುಡಕ್ಕೆ ಬಂದು ಈ ಸಸ್ಯ ಸಂಪದವನ್ನು ಅರ್ಥ ಮಾಡ್ಕೋಬೇಕು, ತಿಳ್ಕೊಬೇಕಂತಿರಲ್ಲ. ಇಟ್ ಈಸ್ ಎ ಗ್ರೇಟ್ ಚಾನ್ಸ್ ಫಾರ್ ಯುವರ್ ಫ್ಯೂಚರ್. ಇದು ಅವಿಸ್ಮರಣೀಯವಾದಂಥ ಒಂದು ದೊಡ್ಡ ಅನುಭವ. ಬರ್ರಿ. ಹಸುರಿನ ಬನಸಿರಿಗೆ ಒಲಿದು ಸೌಂದರ್ಯ ಸರಸ್ವತಿ ಧರೆಗಿಳಿದು ಆಹಾ ಓಹೋ ಈ ಗಿಡ ಬಿಲ್ಪತ್ರ ಕಾಯಿ ಹಂಗಿದು ಕಾಯಿ ಹಾಕಾವ್. ಆದ್ರೆ ಇದು ಬಿಲ್ಪತ್ರ ಅಲ್ಲ, ಗಡ್ಸಿಗಳಮ್ಮ ಅಲ್ಲಲ್ಲ, ಇಂಗಳಲ್ಲ. ಕಮಾನ್ ಕಮಾನ್ ಬರ ಎಲ್ಲಾರು ಫ್ರಂಟ್ ಅಲ್ಲ, ಅಂಟುವಾಳಲ್ಲ. ಇದ್ರ ಹಂಗೆ ತಿಂದಿರಿ ನೀವು ನೋಡಿ. ಏನಮ್ಮ? ಅಲ್ಲಮ್ಮ, ಹಾ ಗಡ್ಸಿಗಳು. ಹಾ, ಬಳೋಲಕಾಯಿ, ಬಳೋಲ್ ಹಣ್ಣು ತಿನ್ಬೇಕು. ಅದನ್ನ ಅವುಗಳು ಅದ್ರ ಒಡೆದು ಅದ್ರ ಬೆಲ್ಲ ಹಾಕಿ ಸೇರಿಸಿ ಕೊಡ್ತಿದ್ರು. ಅಂದ್ರೆ ಅದು ಕಾಡು ಹಣ್ಣು, ಮೈನರ್ ಫುಡ್ಸ್. ಬಳೋಲ್ ಹಣ್ಣಿನ ಗಿಡ ಇದು. ಹಾ, ಮತ್ತೆ ನೀವು ಕಪ್ಪತ್ತು ಗುಡ್ದಾಗ ನೋಡಕ್ ಸಿಗು. ಹರಿಯುವ ನದಿಯಲ್ಲಿ ಜಾಡಿ ಹೂಬನದಲ್ಲಿ ನಲಿಯುತ್ತ ಓಲಾಡಿ ಚೆಲುವಿನ ಬಲೆಯ ಬೀಸಿದಳು, ಈ ಗಂಧದ ಗುಡಿಯಲ್ಲಿ ನೆಲೆಸಿದಳು. ಅಕ್ಕಮಹಾದೇವಿ ವಚನ. ಅಕ್ಕಮಹಾದೇವಿ ನಾನು ಆಗಲೇ ಹೇಳಿದ್ನಲ್ಲ, ಚನ್ನಮಲ್ಲಿಕಾರ್ಜುನ ಇಲ್ಲೇ ಹುಡುಕಿದ್ದು. ಇಳಿ ಸಂಕುಲವೇ, ಮಾಮರವೇ, ಕೋಗಿಲೆಯೇ, ಬೆಳದಿಂಗಳೇ, ನಿಮ್ಮೆಲ್ಲರನ್ನೂ ಒಂದು ಬೇಡುವೆ. എന്നോട് ಚನ್ನಮಲ್ಲಿಕಾರ್ಜುನ ಕಂಡ್ರೆ ಕರೆದು ತೋರ್ರಿ. ನೀವು ಚನ್ನಮಲ್ಲಿಕಾರ್ಜುನ ಕಂಡ್ರಿ, ನನಗಷ್ಟು ತೋರಿಸ್ರೆ ಅಂತಾಳ ಅಕ್ಕಮಹಾದೇವಿ. ಯಾರಿಗೆ?
ಅಳಿಸಂಕುಲವೇ ಮಾಮರವೇ ಕೋಗಿಲೆಯೇ ಬೆಳದಿಂಗಳೆ. ಅಳಿಸಂಕುಲ ಅಂದ್ರೆ ದುಂಬಿಗಳ ಸಮೂಹ. ಅಳಿಸಂಕುಲವೇ ಕೋಗಿಲೆಯೇ ಮಾಮರವೇ ಬೆಳದಿಂಗಳೆ. ಇವೆಲ್ಲ ಕಾಣುವ ಸಂಗತಿಗಳು. ಕಾಣುವ ಸಂಗತಿಗಳ ಮೂಲಕವಾಗಿ ಕಾಣದ ಸಂಗತಿಯನ್ನು ಕಾಣುವುದೇ ದರ್ಶನ, ಅದೇ ಅನುಭವ. ಚನ್ನಮಲ್ಲಿಕಾರ್ಜುನ ನಮಗೆ ಕಾಣಂಗಿಲ್ಲ, ಈ 4 ಸಂಗತಿಗಳು ನಮಗೆ ಕಾಣಿಸ್ತಾವೆ. ಕಾಣುವ ಸಂಗತಿಗಳ ಮೂಲಕವಾಗಿ ಕಾಣದ ಆ ಚನ್ನಮಲ್ಲಿಕಾರ್ಜುನ ದರ್ಶನ ಮಾಡಿಕೊಳ್ತಕ್ಕಂಥದ್ದೇ ಶಿವಾನುಭವ. ಅಕ್ಕನ ವಚನ ಇದು. ವನವೆಲ್ಲ ನೀವೇ, ವನದೊಳಗಣ ದೇವತರುವೆಲ್ಲ ನೀವೇ. ವನ ಅಂದ್ರೆ ಕಾಡು. ವನವೆಲ್ಲ ನೀವೇ, ವನದೊಳಗಣ ದೇವತರುವೆಲ್ಲ ನೀವೇ. ತರುವಿನೊಳಗಾಡುವ ಖಗಮೃಗವೆಲ್ಲ ನೀವೇ. ಸರ್ವಭರಿತನಾಗಿ ಚನ್ನಮಲ್ಲಿಕಾರ್ಜುನ ಎನಗೇಕೆ ಮುಖದೋರೆ ಅಂತಾಳ ಅಕ್ಕ ಮಹಾದೇವಿ. ಹಾಗಾಗಿ ಇವತ್ತು ಅಕ್ಕನ ದರ್ಶನ, ಚನ್ನಮಲ್ಲಿಕಾರ್ಜುನ ದರ್ಶನವನ್ನು ನಾವು ಇಂಥ ಕಾಡಿನಲ್ಲೇ ಮಾಡಿಕೊಡೋದು. ಮತ್ತು ನಾವೀಗ ಬಂಗಾರದ ಕೆರೆ ದಂಡಿಗಿದ್ದೇವೆ. ಬಂಗಾರದ ಹಳ್ಳ, ಬಂಗಾರದ ಕೆರೆ, ಬಂಗಾರ ಗುಡ್ಡ, ಇಂಥ ಬಂಗಾರಂಥ ಕೆಲಸ ಮಾಡಿದ ಅರಣ್ಯ ಇಲಾಖೆಯವರು ನಮ್ಮ ಜೊತೆಗಿದ್ದಾರೆ. ಇವತ್ತು ಕಪ್ಪತ್ ಗುಡ್ಡ ತುಂಬ ಹೆಸರು ಮಾಡ್ತಾ ಇದೆ ಮತ್ತು ಹಸಿರಾಗ್ಯದ. ಹಸಿರಾಗಿ ನಿಮ್ಮನ್ನು ಕರೀತಾ ಇದೆ. ಬನ್ನಿರೆಲ್ಲರೂ ಪ್ರಕೃತಿ ಪೂಜೆಗೆ, ಬನ್ನಿರೆಲ್ಲರೂ ಕಣ್ಣು ಹೃದಯಗಳೆಂಬ 2 ಮಾತ್ರ ಇಲ್ಲಿಗೆ ತನ್ನಿರಿ ಅಂತ ಜಿ.ಎಸ್. ಸಿರುದಪ್ಪನವ್ರು ಹೇಳ್ತಾರೆ. ಇಲ್ಲಿಗೆ ಬರ್ಬೇಕಾದ್ರೆ ಏನೂ ತರಬೇಕಾಗಿಲ್ಲ, ಕಣ್ಣು ಅನಂತರ ಹೃದಯ, ಇವೆರಡು ತಂದ್ರೆ ಕಪ್ಪತ್ ಗುಡ್ಡ ನೋಡ್ರಿ, ಕಾಶ್ಮೀರ ನೋಡ್ದಂಗೆ ಆಗುತ್ತೆ. ಆ ಗ್ರೀನ್ ಬೆಲ್ಟ್ ನೋಡ್ರಿ, ಕಣ್ಣು ತುಂಬಿಕೊಡ್ರಿ, ನಿಮ್ಮ ಮನಸ್ಸು ತುಂಬಿಕೊಡ್ರಿ. ಶಿಮ್ಲಾ ನೋಡ್ದಂಗೆ ಆಗುತ್ತೆ. ಅದಕ್ಕೆ ಕಪ್ಪತ್ ಗುಡ್ಡಕ್ಕೆ ದಕ್ಷಿಣ ಭಾರತದ ಶಿಮ್ಲಾ, ದಕ್ಷಿಣ ಭಾರತದ ಕಾಶ್ಮೀರ ಅಂತಾರೆ. ನಮ್ಮ ಮಗ್ಲಿದ್ದದ್ದು ಇಂಥದ್ದು ಬಿಟ್ಟು ನಾವು ಎಲ್ಲೆಲ್ಲಿ ಹೋಗ್ತೀವಿ, ಭಾಳ ದೂರ ಹೋಗ್ತೀವಿ ನಾವು ನೋಡಕ್ಕೆ. ಆದ್ರೆ ನಮ್ಮ ಮಗ್ಲ ಇದೆ. ಅದಕ್ಕೆ ನಿಮ್ಮ ಕಾಲೇಜಿನವ್ರಿಗೆ ನಾನು ಅಭಿನಂದಿಸ್ತೇನೆ. ನಿಮ್ಮನ್ನು ಕಪ್ಪತ್ ಗುಡ್ಡ ನೋಡಕ್ಕೆ ಕಳಿಸಿದ್ದಾರೆ. ನಾವೀಗ ಬಂಗಾರದ ಕೆರೆ ಪ್ರವೇಶ ಮಾಡ್ತೇವೆ. ಬರ್ರಿ ಬಂಗಾರದ ಕೆರೆಗೆ ಹೋಗೋಣ. ನಾವು ಈಗ ಕಪ್ಪತ್ ಗುಡ್ಡದ ಬಂಗಾರದ ಕೆರೆ ಅಂಗಳದಲ್ಲಿದ್ದೇವೆ. 10 ಬಾವಿಗಳಿಗೆ ಒಂದು ಕೆರೆ ಸಮ, 10 ಬಾವಿಗಳಿಗೆ ಒಂದು ಕೆರೆ ಸಮ, 10 ಕೆರೆಗಳಿಗೆ ಒಂದು ಸರೋವರ ಸಮ, 10 ಸರೋವರಗಳಿಗೆ ಒಂದು ಸಾಗರ ಸಮ, 10 ಸಾಗರಗಳಿಗೆ ಒಬ್ಬ ಸತ್ಪುತ್ರ ಸಮ, 10 ಜನ ಸತ್ಪುತ್ರರಿಗೆ ಒಬ್ಬ ಹೆತ್ತ ತಾಯಿ ಸಮ, 10 ಜನ ಹೆತ್ತ ತಾಯಂದ್ರಿಗೆ ಒಂದು ಮರ ಸಮ, ಒಂದು ಗಿಡ ಸಮ. ನೀರು ನಿಲ್ಲಿಸಿದರೆ ನಿತ್ಯೋತ್ಸವ, ನೀರು ಹರಿಬಿಟ್ಟರೆ ವ್ರತೋತ್ಸವ. ಕಪ್ಪತ್ ಗುಡ್ಡದಲ್ಲಿ ಅದು ನಂದಿವೇರಿ ಸ್ಪಾಟ್ ಅಂತ ನಾವು ಇದು ಕರಿತೇವೆ. ಇಂಥ ನಂದಿವೇರಿ ಸ್ಪಾಟ್ನಲ್ಲಿ ಇಂಥ 15 ಕೆರೆಗಳಿಲ್ಲ. 10 ಬಾವಿಗಳನ್ನು ತೆಗೆಯೋದಕ್ಕಿಂತಲೂ ಒಂದು ಕೆರೆ, 10 ಬಾವಿಗಳಿಗೆ ಒಂದು ಕೆರೆ ಸಮ, 10 ಕೆರೆಗಳಿಗೆ ಒಂದು ಸರೋವರ ಸಮ, 10 ಸರೋವರಗಳಿಗೆ ಒಂದು ಸಾಗರ ಸಮ, 10 ಸಾಗರಗಳಿಗೆ ಒಬ್ಬ ಸತ್ಪುತ್ರ ಸಮ, 10 ಜನ ಸತ್ಪುತ್ರರಿಗೆ ಒಬ್ಬ ಹೆತ್ತ ತಾಯಿ ಸಮ, 10 ಜನ ಹೆತ್ತ ತಾಯಂದ್ರಿಗೆ ಒಂದು ಗಿಡ ಸಮ, ಒಂದು ಮರ ಸಮ. ನಮ್ಮ ಸಂಸ್ಕೃತಿಯಲ್ಲಿ ಹೆಣ್ಮಕ್ಳು ದೊಡ್ಡವರು, ಆದರೆ ಹೆಣ್ಮಕ್ಳು ಬದುಕಲಿಕ್ಕೂ ಕೂಡ ಆಕ್ಸಿಜನ್ ಬೇಕಾದ ಕಾರಣದಿಂದ ಆ ಹೆಣ್ಮಕ್ಳಿಗಿಂತಲೂ ದೊಡ್ಡದು ಗಿಡಮರಗಳು. ಅದಕ್ಕೆ ವೃಕ್ಷೋ ರಕ್ಷಿತ ರಕ್ಷಿತ ಅಂತಾರೆ. ಇಂಥ ಕೆರೆ, ಬಾವಿ ಮತ್ತು ಜಲಮೂಲಗಳ ಮೂಲಕವಾಗಿ ಇಲ್ಲಿ ಅಂತರ್ಜಲವನ್ನು ನಾವು ವೃದ್ಧಿ ಮಾಡಿದ್ದೇವೆ. ಈಗ ನಾವು ಕಪ್ಪತ್ ಗುಡ್ಡದ ಮುಂದಿನ ಭಾಗದಲ್ಲಿದ್ದೇವೆ. ನಮ್ಮ ಹಿಂದೆ ಕಪ್ಪತ್ ಗುಡ್ಡ ಕಾಣಿಸ್ತಾ ಇದೆ. ಸಂತೋಷ್, ಕಪ್ಪತ್ ಗುಡ್ಡ ಕಾಣಿಸ್ತಾ ಇದೆ ಅಲ್ಲ? ಕಪ್ಪತ್ ಗುಡ್ಡ ಐತೆ ನೋಡ್ರಿ, ಹಸಿರು ಬೆಲ್ಟ್, ಹಸಿರು ವನಸಿರಿ. ಎಷ್ಟು ನೋಡಿದ್ರು ಸಾಕು ಅನಿಸೋದಿಲ್ಲ. ನಿಮಗೆ ಬಹಳಷ್ಟು ಮಂದಿಗೆ ಇದನ್ನ ಬಿಟ್ಟು ಹೋಗ್ಬೇಕಂತ ಅನಿಸೋದಿಲ್ಲ. ಯಾಕೆ ಅನಿಸೋದಿಲ್ಲ ಅಂದ್ರೆ ಸಂತೋಷ ಆಗುತ್ತೆ. ಆ ಸಂತೋಷ ಹೊರಗಿನಿಂದ ಬಂದಂಥ ಸಂತೋಷ ಅಲ್ಲದ, ಒಳಗಿನಿಂದ ಬಂದಂಥ ಸಂತೋಷ. ಹೊರಗಿನಿಂದ ಬಂದಂಥ ಸಂತೋಷ ಹೋಗಿಬಿಡ್ತದೆ. ಒಂದು ಸಿನಿಮಾ ನೋಡೋಕೆ ಹೋಗಿರ್ತೀರಿ ಅಥವಾ ಮನ್ಯಾಗ ಒಂದು ಏನೋ ಧಾರಾವಾಹಿ ನೋಡ್ತೀರಿ, ಅದು ಅಷ್ಟರ ಪೂರ್ತಿಗೆ ಸಂತೋಷ ಆಗುತ್ತೆ. ಅದು ಪೂರ್ತಿ ಸಂತೋಷ ಆಗೋದಿಲ್ಲ. ಇಲ್ಲೇ ನಿಮಗೆ ಸಂತೋಷ ಉಕ್ಕಿ ಉಕ್ಕಿ ಬರ್ತದೆ. ಕಾರಣ ಏನಂದ್ರೆ ಆ ಸಂತೋಷ ಹೊರಗಿನಿಂದ ಬಂದಿರುವಂಥ ಸಂತೋಷ ಅಲ್ಲ, ನಿಮ್ಮ ಅಂತರಂಗದಲ್ಲಿ ಚಿಮ್ಮುವಂಥ ಸಚ್ಚಿದಾನಂದದ ಝರಿ ಅದು. ಮನುಷ್ಯನಲ್ಲಿ 3 ಅದಾವ್: ಸತ್, ಚಿತ್, ಆನಂದ. ಸತ್ ಅಂದ್ರೆ ತಾನು ಬದುಕಬೇಕು, ಸಾಯಬಾರದು, ತಾನು ನಿರಂತರವಾಗಿ 100 ವರ್ಷ ಬದುಕಬೇಕು ಅನ್ನುವಂಥ ಸತ್, ಟು ಎಕ್ಸಿಸ್ಟ್ ಅನ್ನುವಂಥ ಮಾತು, ಅದು ಸತ್. ಚಿತ್ ಅಂದ್ರೆ ತಾನು ತಿಳ್ಕೋಬೇಕು, ತಾ ದಡ್ಡ ಆಗಬಾರ್ದು, ತಾ ಸಂಗತಿಗಳನ್ನು ತಿಳ್ಕೋಬೇಕು ಅನ್ನುವಂಥ ಚಿತ್, ದಿ ನಾಲೆಜ್ ಅಂತಾರೆ. 2ನೇದು. 3ನೇದ್ದು ಆನಂದ. ಸತ್ ಚಿತ್ತಗಳನ್ನು ದಾಟಿ ಬರ್ತಕ್ಕಂಥದ್ದು ಆನಂದ.
ಆ ಆನಂದ ನಿಮ್ಮ ಅಂತರಂಗದಲ್ಲಿ ಹುದುಗ್ಯದ. ಅದು ಇಂತಲ್ಲಿ ಬಂದಾಗ ಖುಷಿ ಆಗ್ಬಿಡುತ್ತೆ. ಮತ್ತೆ ಆಗಲೇ ನಾನು ಹೇಳ್ದಂಗ ಕಾಡು ಅಂದ್ರೆ ನಮ್ಮ ತಾಯಿ, ಹೆತ್ತ ತಾಯಿ ಮಡಿಲಿಗೆ ನಾವು ಬಂದದ್ರಿಂದ, ಕಪ್ಪತ್ತಗುಡ್ಡ ನಮ್ಮ ಹೆತ್ತ ತಾಯಿ ಆಗಿದ್ದರಿಂದ ಆ ತಾಯಿಯ ಮಡಿಲು ಖಂಡಿತವಾಗಿ ಎಲ್ಲರಿಗೂ ಸಂತೋಷ ಕೊಡ್ತದೆ. ಅಂಥ ಸಂತೋಷ ಕೊಡುವಂಥ ಕಪ್ಪತ್ತಗುಡ್ಡದ ಮಧ್ಯಭಾಗಕ್ಕೆ ನೀವು ಬಂದಿರಿ. ಇಲ್ಲಿ ಒಂದು ಗ್ರೂಪ್ ಫೋಟೋ ಆಗಲಿ. ಆಹಾಹಾ, ಆಹಾಹಾ, ಓಹೋಹೋ, ಓಹೋಹೋ, ಓಹೋ.